ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ಹೇಳ್ದ, ಅವರೂರಲ್ಲಿ ಒಬ್ಬ ರೈತರು ಸೂಪರ್ ಟ್ರ್ಯಾಕ್ಟರ್ ತೊಗೊಂಡಿದ್ದಾರಂತೆ, ಆಲ್ರೌಂಡರ್ ಆಗಿ ಅದು ಕೆಲಸ ಮಾಡುತ್ತಂತೆ, ಲುಕ್ ಅಂತೂ ಮಸ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದ. ಇವತ್ತು ನಾನು ನಮ್ಮೂರಿಂದ ಹೊರಟಿದ್ದೀನಿ, ಹೋಗಿ ಆ ರೈತನ ಮೀಟ್ ಮಾಡಿ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊತೀರಾ. ನಾವೀಗ ಬಂದಿದ್ದೀವಿ, ರೈತರನ್ನ ಮೀಟ್ ಆಗಿ ಅವ್ರ ಹತ್ರನೇ ಮಾತಾಡ್ಕೊಂಡು ಈ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಸೊ ನೀವು ಹೊಸದಾಗಿ ಟ್ರ್ಯಾಕ್ಟರ್ ತೊಗೊಂಡಿದ್ದೀರಾ ಅಂತ ಗೊತ್ತಾಯ್ತು. ಸೊ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ತಿಳ್ಕೊಬೇಕಂತ ನಿಮ್ಮ ಹತ್ರ ಬಂದಿದ್ದೀವಿ. ಮೊದಲಿಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡ್ಬೋದಾ ಸರ್? ಸರ್, ನಾವು ಸಾಗರ್ ಅಂತ ಹೇಳ್ಬಿಟ್ಟು ನಾಟ್ನಳ್ಳಿ ಗ್ರಾಮ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಬನ್ನಿ ಸರ್, ನಮ್ಮ ಟ್ರ್ಯಾಕ್ಟರ್ ತೋರಿಸಿ. ಬನ್ನಿ ಸರ್. ಇದೇನಾ ಸರ್ ಟ್ರ್ಯಾಕ್ಟರ್? ಹೌದು. ಹೊಸ ಟ್ರ್ಯಾಕ್ಟರ್? ಹೌದು. ಸೊ ಅಂದಾಗೆ ಈ ಟ್ರ್ಯಾಕ್ಟರ್ ಹೆಸರು ಏನು ಸರ್? ಗ್ರೋಮ್ಯಾಕ್ಸ್ ಟ್ರಕ್ಸ್ಟಾರ್ 525 4 ವೀಲ್ ಡ್ರೈವ್. ಇದು ಇದ್ರಿಗಿಂತ ಮುಂಚೆ ನೀವು ಯಾವ್ದಾದ್ರು ಟ್ರ್ಯಾಕ್ಟರ್ ಯೂಸ್ ಮಾಡ್ತಾ ಇದ್ರಿ ಸರ್? ಹೌದು ಸರ್, ನಮ್ದೊಂದು ಹಳೆ ಟ್ರ್ಯಾಕ್ಟರ್ ಇತ್ತು, ಅದು ಯೂಸ್ ಮಾಡ್ತಿದ್ದೋ. ಒಂದು ಸ್ವಲ್ಪ ಸ್ಪೇರ್ ಎಲ್ಲ ಮೇಂಟೆನೆನ್ಸ್ ಕಾಸ್ಟ್ಲಿ ಇತ್ತು ಅದು, ಆಮೇಲೆ ಸರ್ವಿಸ್ ಇರಲಿಲ್ಲ, ಅದರಿಂದ ಚೇಂಜ್ ಮಾಡಿಕೊಂಡು ಈ ಗಾಡಿ ತೊಗೊಂಡು. ಯಾಕೆ ನೀವು ಇದೇ ಟ್ರ್ಯಾಕ್ಟರ್ನ ತೊಗೊಂಡ್ರಿ ಸರ್? ಈಗ ಇಲ್ಲೇ ನಮ್ಮ ಸ್ನೇಹಿತರೊಬ್ಬರು ನಮ್ಮ ಪಕ್ಕದೂರಲ್ಲಿ ತೊಗೊಂಡಿದ್ದಾರೆ, ಅವ್ರ ಹತ್ರ ಹೋಗಿ ಗಾಡಿ ನೋಡಿ, ಮತ್ತು ಡೀಸೆಲ್ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಇದೆ, ಮತ್ತು ಸ್ಪೇರ್ ಎಲ್ಲ ನಮ್ಮ ಕೇರ್ಪೇಟೆಲ್ಲೇ ಚೆನ್ನಾಗಿ ಎಲ್ಲ ಸ್ಪೇರ್ ಎಲ್ಲ ಸಿಗ್ತಾ ಇದೆ, ಶೋರೂಮು ಚೆನ್ನಾಗೈತಲ್ಲ, ಅದರಿಂದ ತೊಗೊಂಡಿದ್ವಿ. ಸೊ ಇದರಿಂದ ಉಳಿತಾಯ ಏನಾದರೂ ಆಗುತ್ತಾ ನಿಮಗೆ? ಸರ್, ಬೇರೆ ಟ್ರ್ಯಾಕ್ಟರ್ ಇವಾಗ ಗಂಟೆಗೆ 2 ಲೀಟ್ರ್ ತಗೋತಿತ್ತು, ಇದು 1.5 ತಗೋತಿದೆ. ಅಲ್ಲೇ ಒಂದು 1/2 ಲೀಟ್ರು ಕನ್ಸ್ಯೂಮರ್ ಐತೆ ನಮಗೆ. ಹೌದು. ಅದರಿಂದ ಆ ಕಡೆನೂ ಸೇವ್ ಆಗುತ್ತಲ್ಲ, ಅದರಿಂದ ತೊಗೊಂಡಿದ್ದೆ. 4x4 ಇದ್ರೂ ಗಾಡಿ ಅಡಿಕೆ ತೋಟದೊಳಗಡೆ ಎಲ್ಲ ಫ್ರೀಯಾಗಿ ಕಟ್ ಆಗುತ್ತೆ, ಮತ್ತೆ ಓನ್ ಪರ್ಪಸ್ ನಮ್ಮ ಜಮೀನಿಗೆಲ್ಲ ಸೂಕ್ತವಾಗಿದೆ. ಸರ್, ಪರ್ಫಾರ್ಮೆನ್ಸ್ ಚೆನ್ನಾಗೈತೆ, ನಮ್ಗೆ ಇಷ್ಟ ಆಗೇನೆ ತೊಗೊಂಡಿರೋದು. ಆ ಮೊದಲು ಗಾಡಿಗೆ ಹೋಲಿಸ್ಕೊಂಡ್ರೆ ಈ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ಈ ಗಾಡಿ ತೊಗೊಂಡಿರೋದು. ಸರ್, ಇದು 25 HP ಕ್ಯಾಟಗರಿ ಬರುತ್ತೆ, ಮತ್ತೆ 4 ವೀಲ್ ಡ್ರೈವ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಸೂಪರ್ ಆಗೈತೆ. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಓಕೆ ಸರ್. ಸೊ ಮತ್ತೆ ಇದು ಬಾನೆಟ್ ವಿಷಯಕ್ಕೆ ಬಂದ್ರೆ ನಾವು ಹೆಂಗೆ ಸರ್? ಸಿಂಗಲ್ ಬಾನೆಟ್ ಹೆಂಗಿದೆ? ಸಿಂಗಲ್ ಬಾನೆಟ್ ಸರ್. ಸಿಂಗಲ್ ಬಾನೆಟ್ ಸರ್. ಇಲ್ಲಿ ನೋಡಿ ಸರ್, ಇದು ಓಪನ್ ಬಂದು ಸಿಂಗಲ್ ಬಟನ್ ಅಷ್ಟೇ ಇಲ್ಲಿ ಇರೋದು. ಇದು ಲಾಕ್ ಇದೆ ನೋಡಿ, ಇಷ್ಟೇ ಪುಷ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಎತ್ತಿದ್ರೆ ಆಟೋಮೆಟಿಕಲಿ ಓಪನ್ ಆಗುತ್ತೆ. ಸರ್, ಇದರಲ್ಲಿ ಏರ್ ಫಿಲ್ಟರ್ಲಿ ಏನು ಸ್ಪೆಷಲ್ ಅಂದರೆ ಸರ್, ಎಲ್ಲದರಲ್ಲೂ ಮ್ಯಾನ್ಯುವಲ್ ಬರುತ್ತೆ, ಇದು ಡ್ರೈ ಏರ್ ಫಿಲ್ಟರ್ ಬರುತ್ತೆ. ಸರ್, ಈಗ ಒಂದು 10 ಅವರ್ ಹೊಡೆದ್ರು ಆ ಡೆಸ್ಟನ್ನು ಎಳ್ಕೊಂಡಿದ್ದನ್ನು ಗಾಡಿ ಪಿಕಪ್ ಡೌನ್ ಆಗಕ್ಕೆ ಬಿಡೋದಿಲ್ಲ, ಡೌನ್ ಆಗಲ್ಲ. ಮತ್ತೆ ನಾರ್ಮಲ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಏನು ಓಡ್ತಾ ಇರುತ್ತೆ ಗಾಡಿ, ಅದೇ ರೀತಿ ಓಡ್ತಾ ಇರುತ್ತೆ. ಅದರಿಂದ ಡ್ರೈ ಏರ್ ಫಿಲ್ಟರ್ ಕೊಟ್ಟಿದ್ದಾರೆ, ಅದೊಂದು ಫ್ಯೂಚರ್ ಚೆನ್ನಾಗಿದೆ. ಸೊ ಡ್ರೈ ಏರ್ ಫಿಲ್ಟರ್ ಇದು ಅಂದ್ರೆ ಶುದ್ಧವಾದಂತ ಗಾಳಿನ ಇಂಜಿನ್ ಕಳಿಸುತ್ತೆ. ಹೌದು. ಸೊ ಇಂಜಿನ್ ಲಾಂಗ್ ಟರ್ಮ್ ಬರುತ್ತೆ. ಓಕೆ, ಇವಾಗ ಇನ್ನು ನೋಡ್ಬೋದು, ಈ ಬ್ಯಾಟ್ರಿ ನೋಡ್ತಾ ಇದ್ರೆ ನನಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಎಲ್ಲ ಬ್ಯಾಟ್ರಿ ಬೇರೆ ಪ್ಲೇಸ್ ಅಲ್ಲಿ ಇರುತ್ತೆ, ಇದೇನು ಬ್ಯಾಟ್ರಿ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ? ಸರ್, ಇವಾಗ ಬ್ಯಾಟ್ರಿ ಬಂದು ಬೇರೆ ಗಾಡಿಗಳಿಗೆಲ್ಲ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ, ಇದ್ರನ್ನ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ. ಅಕಸ್ಮಾತ್ ನಾವ್ ಎಲ್ಲೇ ಗಾಡಿ ಹೊರಗಡೆ ನಿಲ್ಸಿದ್ರು ಬಂದು ಮ್ಯಾನ್ಯುವಲ್ ಯಾರು ಅಷ್ಟು ಸುಲಭದಲ್ಲಿ ಕಳ್ತನ ಮಾಡ್ಕೋಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ಕದಿಯಕ್ಕಾಗಲ್ಲ, ಅದರಿಂದ ಅದೊಂದು ಸೇಫ್ಟಿ ಚೆನ್ನಾಗಿದೆ. ಎಷ್ಟು ಸಿಲಿಂಡರ್ ಇರುವಂತದ್ದು ಸರ್? ಸರ್, ಇದು ಗಾಡಿ ಬಂದು 25 HP ಬರುತ್ತೆ, 2 ಸಿಲಿಂಡರ್ ಬರುತ್ತೆ. ಬಟ್ ಆಮೇಲೆ ಬೇರೆ ಗಾಡಿಗಳು ಸಿಕ್ಕಾಬಿಟ್ಟೆ ಇಂಜಿನ್ ವೈಬ್ರೇಷನ್ ಬರುತ್ತೆ, ಈ ಗಾಡಿಲಿ ವೈಬ್ರೇಷನ್ ಬರಲ್ಲ. 25 HP ಆದ್ರೂ ವೈಬ್ರೇಷನ್ ಇಲ್ಲ ಗಾಡಿ. 2 ಸಿಲಿಂಡರ್ ಇದ್ರೂ ವೈಬ್ರೇಷನ್ ಇಲ್ಲ. 25 HP ಇದೆಯಲ್ಲ, ನಿಮ್ ಕೆಲ್ಸಕ್ಕೆ ಇಷ್ಟು ಸಾಕಾಗುತ್ತೆ? ಸಾಕಾಗುತ್ತೆ ಸರ್, ನಮ್ಗೆ ಅಡಿಕೆ ತೆಂಗು ಎಲ್ಲದಕ್ಕೂ ನಮ್ಗೆ ಸಾಕಾಗುತ್ತೆ. ಇದು 2 ಸಿಲಿಂಡರ್ ಇದ್ರೂ 3 ಸಿಲಿಂಡರ್ ಕೆಲಸ ಮಾಡೋಷ್ಟು 2 ಸಿಲಿಂಡರ್ಲೇ ಮಾಡ್ತಾ ಇದೆ. ಸೊ ಅಷ್ಟು ಕೆಪಾಸಿಟಿ ಇದೆ. ಇಲ್ಲಿ ಸ್ಪೆಷಲ್ ಆಗಿ ಏನೋ ಒಂದು ಬಟನ್ ಕಾಣಿಸ್ತಾ ಇದೆ ನನಗೆ, ಈ ಬಟನ್ ಏನು ಸರ್? ಸ್ಪ್ರೇ ಮ್ಯಾಕ್ಸ್ ಮೋಡ್ ಅಂತ ಹೇಳ್ಬಿಟ್ಟು ನಾವು 15 RPM ನಿಲ್ಸ್ಕೊಂಡ್ರು ಗಾಡಿಗೆ ಏನಾರುತ್ತೆ, ಒಂದು ಮಳೆ ಆಗುತ್ತೆ, ಯಥೇಚ್ಛವಾಗಿ ತೇವ ಇರುತ್ತೆ, ಆ ಟೈಮಲ್ಲಿ ಸ್ಪ್ರೇ ಮ್ಯಾಕ್ಸ್ ಮೂಡ್ಗೆ ಹಾಕೊಂಡ್ರೆ ಈಗ ಒಂದೇ ಕನ್ವೆಂಟೇನು ಈಗ 15 RPM ಅಲ್ಲಿ ಐತಿ ಅಂತಂದರೆ ಡೌನ್ ಆಗಲ್ಲ, 15 RPM ಅಲ್ಲೇ ಗಾಡಿ ಪಿಕಪ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಸ್ಪ್ರೇ ಮ್ಯಾಕ್ಸ್ ಆನ್ ಮಾಡಿದ್ರೆ ನಾವು ಗಾಡಿ ಯಾವ ಸ್ಟೇಜಲ್ಲಿ ಹೋಗ್ತಿದೆ ಅದೇ ಸ್ಟೇಜಲ್ಲಿ RPM ಡೌನ್ ಆಗಲ್ಲ, ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಇವಾಗ ಸ್ಪ್ರೇ ಮ್ಯಾಕ್ಸ್ ಮೂಡ್ ಆನ್ ಮಾಡ್ತು ಅಂತಂದರೆ PTO ನಮಗೆ ಸ್ಲೋ ಆಗಲ್ಲ, ಏನೇ ಗಟ್ಟಿ ಇರಲಿ, ಏನೇ ಲೋಡ್ ಸಿಗಲಿ ರೋಟ್ರಾವೇಟ್ರಿಗೆ RPM ಕಮ್ಮಿ ಆಗಲ್ಲ, ಅದೇ ನಾರ್ಮಲಲ್ಲಿ ಹೋಗ್ತಾ ಇರುತ್ತೆ. ಗಟ್ಟಿ ಇರಲಿ, ಒಂದು ಸ್ವಲ್ಪ ಗುದ್ಮಟೆ ಇರಲಿ, ಲೋಡ್ ಎಷ್ಟೇ ಸಿಕ್ಕರೂ ರೋಟ್ರಾವೇಟ್ರಿಗೆ RPM ಕಮ್ಮಿ ಆಗಲ್ಲ. ಅಂದ್ರೆ ಈ ಸ್ಪ್ರೇ ಮ್ಯಾಕ್ಸ್ ಆನ್ ಮಾಡಿದ್ರೆ ಸಾಕು. ಸೊ ಅಂತ ಟೈಮಲ್ಲಿ ನಮಗೆ ಗಟ್ಟಿ ಏನಾರು ಸಿಕ್ತು ರೋಟೋವೇಟರ್ ಅಂದಾಗ ಅವಾಗ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ, ರನ್ ಆಗುತ್ತೆ. ಓಕೆ ಸರ್. ಈ ದ್ರಾಕ್ಷಿ ತೋಟ ಆಗ್ಬೋದು, ಮಾವಿನ ತೋಟ ಆಗ್ಬೋದು, ದಾಳಿಂಬೆ ತೋಟ ಆಗ್ಬೋದು, ಇವಕ್ಕೆಲ್ಲ ಸ್ಪ್ರೇಯರ್ ಮಾಡೋಣಾಗ ಸ್ಪ್ರೇಯರ್ ಅಟ್ಯಾಚ್ ಮಾಡ್ತೀವಿ. ಸ್ಪ್ರೇ ಮಾಡೋಣಾಗ ಗಾಡಿ ಯಾವುದೇ ರೀತಿ ಇದಾಗಲ್ಲ, ಒಂದೇ ಸಮವಾಗಿ ಒಂದೇ ಸಮತಟ್ಟಾಗಿ ಸ್ಪ್ರೇಯರ್ ಆಗುತ್ತೆ, ಮತ್ತು ಡೀಸೆಲ್ ಕನ್ವೆನ್ಷನ್ ಕಮ್ಮಿ ಆಗುತ್ತೆ ಗಾಡಿ, ಮತ್ತು ಆ PTO RPM ಗಾಡಿ RPM ಯಾವುದು ಡೌನ್ ಆಗಲ್ಲ. ಇವಾಗ ಮಳೆ ಬಂದು ಒಂದು ಸ್ವಲ್ಪ ಕೆಸರಾಗಿರುತ್ತೆ ದಾಳಿಂಬೆ ತೋಟದಲ್ಲೆಲ್ಲ, ಸ್ಪ್ರೇ ಮ್ಯಾಕ್ಸ್ ಮೂಡಿದ್ರೆ ನಮಗೆ ಪಿಕಪ್ಪು ಡೌನ್ ಆಗಲ್ಲ, ಮತ್ತು ಸ್ಪ್ರೇಯರು ಚೆನ್ನಾಗಾಗುತ್ತೆ, ಡೀಸೆಲ್ ಕನ್ವೆನ್ಷನ್ ಚೆನ್ನಾಗಾಗುತ್ತೆ. ನಾರ್ಮಲ್ ಟ್ರ್ಯಾಕ್ಟರ್ ಆದರೆ ಆಗಲ್ಲ. ಈಗ ನಮಗೆ ಈ ಟ್ರಕ್ ಸ್ಟಾರ್ ಆಗಿರೋದ್ರಿಂದ ಈ ಸ್ಪ್ರೇ ಮ್ಯಾಕ್ಸ್ ಮೂಡ್ ಆನ್ ಮಾಡಿಕೊಂಡು
ಆ ಕೆಸರಿದ್ರೂ ಕೂಡ ನಮ್ಗೇನು ಸಮಸ್ಯೆ ಇಲ್ಲಂಗೆ ಗಾಡಿ ಸ್ಮೂತಾಗಿ ಹೋಗುತ್ತೆ. ಇಂಜಿನ್ RPM ಕೆಸರಲ್ಲಿ ಕಮ್ಮಿ ಆಗಲ್ಲ, ಮತ್ತೆ PTO RPM ಕಮ್ಮಿ ಆಗಲ್ಲ. ಸ್ಪ್ರೇ ಮ್ಯಾಕ್ಸ್ ಮೂಡಿಂದ ಎಲ್ಲ ಅನುಕೂಲ ಆಗುತ್ತೆ. ಫೀಚರ್ಸ್ ಎಲ್ಲ ಏನೇನಿದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಫ್ಯೂಚರ್ಸ್ ಬಂದು ಸರ್ 4 ಗೇರ್ ಬರುತ್ತೆ ಓಕೆ ಸರ್ ಮ್ಯಾನ್ಯುವಲಿ. ಮತ್ತೆ ಈ ಕಡೆ ಫಾರ್ವರ್ಡು, ಐ, ರಿವರ್ಸು. ಸೊ ಫಾರ್ವರ್ಡ್, ಐ ಮತ್ತೆ ರಿವರ್ಸು. ಸೊ 3 ಥರದಲ್ಲಿ ಕ್ಯಾಟಗರಿ ಬರುತ್ತೆ. ಇದು 4 ಗೇರ್ ಬರುತ್ತೆ. ಓಕೆ ಸರ್. ಮತ್ತೆ PTO ಆಪ್ಷನ್ ಬಂದು 540E ಬರುತ್ತೆ, ಮತ್ತೆ 540 ಬರುತ್ತೆ. ಅಲ್ಲಿ PTO 2 ಇದೆ. ಹೌದು. ಓಕೆ, 2 PTO ಬರುತ್ತೆ. ಮತ್ತೆ 4 ವೀಲ್ ಡ್ರೈವ್ ಇಲ್ಲಿ ಇರುತ್ತೆ. ಸೊ 4 ವೀಲ್ ಡ್ರೈವ್ ಇದೆ. ಹೌದು, 4 ವೀಲ್ ಡ್ರೈವ್ ಇಲ್ಲಿದೆ. ಇದು ಡಿಫ್ರೆಷನ್ ಲಾಕ್ ಅಂತ ಬರುತ್ತೆ. ಮತ್ತೆ ಗಾಡಿ ಏನಾದ್ರು ತೇವ ಇದ್ದು 2 ಟೈರು ಕುತ್ಕೋತು ಅಂದಾಗ ಇದನ್ನ ಪುಷ್ ಮಾಡ್ತು ಅಂತಂದ್ರೆ ಒಂದೇ ಸಮ ಗಾಡಿ ಮೂವ್ಮೆಂಟ್ ಕೊಡುತ್ತೆ. ಅಂದ್ರೆ ಕೆಸರಲ್ಲಿ ಏನಾದ್ರು ಗಾಡಿ ಸಿಕ್ಕಾಕೊಂಡಾಗ ಅದರಿಂದ ಇದನ್ನ ಡಿಫ್ರೆಷನ್ ಲಾಕ್ ಕೊಟ್ಟಿದ್ದಾರೆ. ಸೊ ಅದನ್ನ ಹಾಕಿದ್ರೆ ಸಾಕು, ಅಟ್ ಎ ಟೈಮ್ ಮೂವ್ ಆಗುತ್ತೆ. ಸೊ ಇವಾಗ ಚಿಕ್ಕ ಟ್ರ್ಯಾಕ್ಟರ್ ಇದೆ. ಸೊ ನೀವು ಕುತ್ಕೊಂಡಿದ್ದೀರಾ, ಹೆಂಗಿದೆ ಫೀಲ್ ನಿಮ್ಗಿದೆ? ಸರ್ ಹೆಂಗಿದೆ ಫೀಲ್ ಅಂತಂದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ. ಮತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಪ್ಯಾಸೇಜ್ ಇದೆ ಅಂತ, ಎಷ್ಟು ಆರಾಮಾಗಿ ಕೂತಿದ್ದೀವಿ. ಹೌದು, ಅದರಿಂದ ಇದು ಬೋರ್ಡ್ ಮತ್ತೆ ಡಿಜಿಟಲ್ ಬೋರ್ಡ್ ಇದೆ. ಓಕೆ. ಸೊ ಈಗ ಆರಾಮ್ ಕುತ್ಕೊಂಡಿದ್ದೀರಲ್ಲ, ಸೀಟ್ ಎಲ್ಲ ಕಂಫರ್ಟಬಲ್ ಆಗಿದೆ. ಈ ಟ್ರ್ಯಾಕ್ಟರ್ನ ಡೈಲಿ ಎಷ್ಟು ಗಂಟೆ ಓಡಿಸ್ತೀರಾ ಸರ್? ಸರ್ ಈ ಗಾಡಿನ ನಾವು ಡೈಲಿ ಬಂದು ಅಂದ್ರೆ ಈಗ ಡೈಲಿ ಒಂದು 7 to 8 ಅವರ್ಸು, ಆಗದಿನ 10 ಅವರ್ಸ್ ಹೊಡೆದಿದ್ದೀವಿ. ಅವಾಗ ಏನಾದ್ರು ನಿಮ್ಗೆ ಆಯಾಸ ಆಗೋದು? ಇಲ್ಲ ಸರ್, ಯಾವುದೇ ರೀತಿ ಇಲ್ಲ ಸರ್. ಇದು ಬಂದು 750 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. 750 kg. ಹೌದು ಸರ್. ಮತ್ತೆ PTO ಬಂದು 22 HP PTO ಇದೆ. ರೋಟಾವೇಟ್ರು ಯೂಸ್ ಮಾಡ್ಬೋದು, 5 ನೇಗ್ಲು ಬಲರಾಮ್ ನೇಗ್ಲು ಯೂಸ್ ಮಾಡ್ಬೋದು, ಸ್ಪ್ರಿಂಗ್ ಕಲ್ಟಿವೇಟ್ರು ಯೂಸ್ ಮಾಡ್ಬೋದು, ಮತ್ತೆ ಸ್ಪ್ರೇಯರ್ ಯೂಸ್ ಮಾಡ್ಬೋದು. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಬಂದು ಸ್ಲ್ಯಾಶರ್ ಯೂಸ್ ಮಾಡಿದ್ದೀವಿ. ಮತ್ತೆ ಕೆನಲಿಂದ ಗದ್ದೆಗೆ ನೀರು ಹೊಡೆಯೋಕ್ಕೆ ಪಂಪ್ ಸೆಟ್ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಕರೆಂಟ್ ಸಪ್ಲೈಗೆ ಜನರೇಟರ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಅಂದ್ರೆ ಇಷ್ಟು ಚಿಕ್ಕ ಟ್ರ್ಯಾಕ್ಟರ್ ಇಂದ ಇಷ್ಟೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀವಿ ನೀವು. ಒಳ್ಳೆ ಟ್ರ್ಯಾಕ್ಟರ್ ಸಿಕ್ಕಿದೆ ನಿಮ್ಗೆ. ಹಂಗಾರೆ ಇನ್ನು ಏನೇನು ಇಷ್ಟ ಆಯ್ತು ಸರ್ ನಿಮ್ಗೆ ಈ ಟ್ರ್ಯಾಕ್ಟರ್ ಅಲ್ಲಿ? ಸರ್ ನೀವೇ ನೋಡಿ ಸರ್, ಇವಾಗ ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ, ಸೇಫ್ಟಿ ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ, ಮತ್ತೆ ಲೈಟ್ ಎಲ್ಲ ಬ್ಯಾಕ್ ಲೈಟ್ ಕೊಟ್ಟಿದ್ದಾರೆ. ನೈಟ್ ಎಷ್ಟೊತ್ತಾದ್ರೂ ಲೈಟ್ ಹಾಕೊಂಡು ಹೊಡಿಬೋದು. ಮತ್ತೆ ಟೈರ್ ಎಲ್ಲ ಒಂದ್ ಸ್ವಲ್ಪ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಟೈರ್ ಎಲ್ಲ ಹೈಟ್ ಇದೆ. ಟೈರ್ ಹೈಟ್ ಇರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗೈತೆ. ಯಾವುದೇ ಒಂದು ಬದೋತ್ಸದಾಗ್ಲಿ ಏನಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಟಚ್ ಆಗಲ್ಲ. ಮತ್ತೆ 25 ಲೀಟರ್ ಡೀಸೆಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಹೌದು, ಫ್ರಂಟ್ ಅಲ್ಲೇ ಕೊಟ್ಟಿದ್ದಾರೆ. ಮತ್ತೆ ಸೈಲೆನ್ಸರ್ ಸಪರೇಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಎಷ್ಟೇ ಗಾಡಿ ಓಡಿದ್ರು ನಮ್ಗೆ ಹೀಟು ಹಿಂದೆ ಬರಲ್ಲ. ಗಾಡಿ ಲುಕ್ ನೋಡಿ ಸರ್ ನೀವೇನೆ ಅಲ್ವಾ? ಹೌದು, ಅಷ್ಟೇ ಇಷ್ಟಪಟ್ಟು ಗಾಡಿ ತಗೊಂಡಿದ್ದೀವಿ. ಹೌದು. ಸೊ ಇದು ತಗೊಂಡ್ಮೇಲೆ ಊರಲ್ಲೆಲ್ಲ ಕೇಳಿದ್ರೆ? ಹೌದು ಸರ್ ಕೇಳಿದ್ದಾರೆ, ತುಂಬಾ ಜನ ಕೇಳಿದ್ದಾರೆ. ಹೌದಾ, ನಿಮ್ ಫ್ರೆಂಡ್ಸ್ ಕೇಳಿದ್ರು? ಹೌದು ಸರ್. ಟ್ರಕ್ ಸ್ಟಾರ್ ಅನ್ನೋ ಲೋಗೋ ನೋಡಿ ಸರ್ ಹೇಗಿದೆ. ಹೌದು. ಮತ್ತೆ ಈ ಲೈಟಿಂಗ್ಸ್ ಬಂದು ಕಾರ್ ಲೈಟಿಂಗ್ಸ್ ಗಿಂತಲೂ ಸೂಪರ್ ಆಗಿದೆ. ಸೊ ಇಲ್ಲಿ ಮುಂದೆ ಲೋಗೋನು ಇದೆ. ಸೊ ಬೇರೆ ಟ್ರ್ಯಾಕ್ಟರ್ ಗೆಲ್ಲ ಈ ತರ ಇರುತ್ತೆ? ಇಲ್ಲ ಸರ್, ಇಲ್ಲ. ಇಲ್ಲೆಲ್ಲ ಮೆಶ್ ಎಲ್ಲ ಇದ್ದಂಗಿದೆ. ಇದೆ ಸರ್. ಹೌದು, ತುಂಬಾ ಚೆನ್ನಾಗಿದೆ. ಫ್ರಂಟ್ ಲುಕ್ ಅಂತೂ ಸೂಪರ್ ಆಗಿದೆ. ಇಷ್ಟ ಆಯ್ತು ನಿಮಗೆ? ಹೌದು ಸರ್, ಅದಕ್ಕೆ ತಗೊಂಡ್ಬಿಟ್ಟಿದ್ದೀರಾ ಸರ್. ಇಷ್ಟೊತ್ತು ಎಲ್ಲಾ ಫೀಚರ್ಸ್ ಬಗ್ಗೆ ತಿಳಿಸ್ಕೊಟ್ಟಿರಿ. ಇದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್? ಸರ್ ಬನ್ನಿ ಸರ್, ತೋರಿಸ್ತೀನಿ. ಇವಾಗ್ಲೇನೆ ನಮ್ಮ ತೋಟದಲ್ಲೇ ತೋರಿಸ್ತೀನಿ. ಬನ್ನಿ ಸರ್, ಪರ್ಫಾರ್ಮೆನ್ಸ್ ತೋರಿಸ್ತೀನಿ. ಸರ್ ಇವಾಗ ನೋಡ್ಬೋದು ನೀವೇ ಪರ್ಫಾರ್ಮೆನ್ಸ್ನ. ಈಗ ಆ ಕಡೆ ಎಷ್ಟು ಕಸ ಇತ್ತು, ಇವಾಗ ಈ ಕಡೆ ಯಾವ ಥರ ಕ್ಲಿಯರೆನ್ಸ್ ಬಂದಿದೆ ನೋಡ್ಬೋದು. ಯಾವುದೇ ಗುದ್ಮಟೆ ಆಗ್ಬೋದು, ಅಡಿಕೆ ಸೋಗಾಗ್ಬೋದು, ಏನಿತ್ತು ಅಂತ ಅವಶ್ಯಕತೆ ಇಲ್ಲ. ಎಷ್ಟು ಫಿನಿಶಿಂಗ್ ಬಂದಿದೆ ಅಂತ ನೀವೇ ನೋಡ್ಬೋದು ಅಲ್ವಾ? ಎಷ್ಟು ಕಸ ಇದೆ ನೋಡಿ. ಹೌದು ಸರ್. ಸರ್ ಇವಾಗ ನೋಡಿ ನೀವೇನೆ ಇದು ಈ ತರ ಗಲೀಜಿದೆ. ಮತ್ತೆ ಈ ಕಡೆ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಮಣ್ಣೆಲ್ಲ ಎಷ್ಟು ಸ್ಮೂತ್ ಆಗಿ. ಹೌದು, ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಗಲೀಜು. ಹೌದು ಸರ್, ಇಲ್ಲಿ ನೋಡಿ ಸರ್, ಯಾವುದೇ ರೀತಿ ಯಾವುದೇ ಕಸ ಏನು ಎತ್ತಂತ ಅವಶ್ಯಕತೆ ಇಲ್ಲ. ಎಷ್ಟು ಫಿನಿಶಿಂಗ್ ಇದೆ, ಮಣ್ಣು ಎಷ್ಟು ಸ್ಮೂತ್ ಆಗಿದೆ ನೋಡಿ. ಬಲರಾಮ್ ನೇಗ್ಲು ಹಾಕಿದ್ದೀನಿ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನೋಡ್ತೀವಿ. ನೋಡಿದ್ರಲ್ಲ ಮಿನಿ ಕಾಂಪ್ಯಾಕ್ಟ್ ಆಗಿರುವಂತಹ ಟ್ರ್ಯಾಕ್ಟರ್ನ ತಾಕತ್ತು ಹೆಂಗೆ ಅಂತ. ಇದು ಗ್ರೋಮ್ಯಾಕ್ಸ್ ಅವರ ಟ್ರಕ್ ಸ್ಟಾರ್ ಟ್ರ್ಯಾಕ್ಟರು. ಇದು 25 HP ಕ್ಯಾಟಗರಿಗೆ ಬರುವಂತಹ ಒಂದು ಟ್ರ್ಯಾಕ್ಟರು. ಅದ್ಭುತವಾಗಿ ಕೆಲಸ ಮಾಡುತ್ತೆ, ಅಷ್ಟೇ ಫೀಚರ್ಸ್ ಇದೆ. ಇದು ಚಿಕ್ಕ ಜಾಗಗಳಲ್ಲೂ ಕೂಡ ಕೆಲಸ ಮಾಡುತ್ತೆ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬೆಸ್ಟ್ ಮಿನಿ ಟ್ರ್ಯಾಕ್ಟರ್ ಏನಾದ್ರು ನೋಡ್ತಾ ಇದ್ದೀರಂದ್ರೆ ಕಣ್ಣು ಮುಚ್ಕೊಂಡು ಯಾವುದೇ ಸಂಶಯ ಇಲ್ಲದೆ ನಿಮ್ಮ ಎಲ್ಲಾ ಕೆಲಸಗಳು ಸೂಟೇಬಲ್ ಆಗಬೇಕು ಅಂತಂದ್ರೆ ಈ ಟ್ರ್ಯಾಕ್ಟರ್ನ ನೀವು ಯಾವುದೇ ಸಂಶಯ ಇಲ್ಲದೆ ಆರಾಮಾಗಿ ತಗೋಬಹುದು. ಟ್ರ್ಯಾಕ್ ಸ್ಟಾರ್
5 to 5 ಟ್ರ್ಯಾಕ್ಟರ್ನ ನೀವು ತಗೊಂಡಿದ್ದೀರಾ. ಸೊ ಬೇರೆ ಟ್ರ್ಯಾಕ್ಟರ್ ಹೊಸದಾಗಿ ತಗೊಳ್ಳುವಂತಹ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಬೇರೆಯವರು ಕಂಪೇರ್ ಆರಾಮಾಗಿ ತಗೋಬೋದು ಈ ಗಾಡಿನ. ಫಸ್ಟು ನನ್ನ ಹತ್ರ ಬೇರೆ ಗಾಡಿ ಇತ್ತು, ಆ ಗಾಡಿಗೆ ಕಂಪೇರ್ ಮಾಡಿದ್ರೆ 200% ಗಾಡಿ ಓಕೆ ಆಗಿದೆ. ಯಾರು ಬೇಕಾದರೂ 100% ಗ್ಯಾರಂಟಿ ನಾನು ಕೊಡ್ತೀನಿ, ಅವ್ರು ತಗೋಬೋದು. ರೈತರು ಯಾರೇ ಆಗ್ಬೋದು, ಅಡಿಕೆ ಬೆಳೆದ ಅಡಿಕೆ ತಂಗು ಯಾರು ಬೇಕಾದ್ರೂ ತಗೊಂಡು ಯೂಸ್ ಮಾಡ್ಬೋದು. ಹೌದು. ಸೊ ನಿಮಗೆ ತಗೊಂಡಿದ್ದಕ್ಕೂ ಹೆಲ್ಪ್ಫುಲ್ ಹೌದು ಸರ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಸರ್. ಕಂಪ್ಲೀಟ್ ಆಗಿ ಇಷ್ಟೊತ್ತು ನಮಗೆ ಈ ಟ್ರ್ಯಾಕ್ಟರ್ನ ಫೀಚರ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಪ್ರಾಕ್ಟಿಕಲ್ ಆಗಿ ಹೆಂಗ್ ವರ್ಕ್ ಮಾಡುತ್ತೆ ಎಲ್ಲದನ್ನು ನಮ್ಗೆ ತೋರಿಸ್ಕೊಟ್ಟಿದ್ದೀರಾ, ನಿಮ್ಮ ಸಮಯವನ್ನು ಮೀಸಲಿಟ್ಟಿದ್ದೀರಾ. ಸೊ ಇದಕ್ಕಾಗಿ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಸೊ ಸ್ನೇಹಿತರೆ, ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.